ಮಾವ ತಿಂಡಿ ರೆಡಿ ಇದೆ ಬನ್ನಿ. ಏನು ತಿಂಡಿ ಅಮ್ಮ ಇವತ್ತು? ನೀರು ದೋಸೆ ಕಾಯಿ ಚಟ್ನಿ. ಓಹ್ ನನ್ನ ಫೇವ್ರೇಟ್. ಸೌಂದರ್ಯನು ಕರೆ, ಎಲ್ಲರೂ ಒಟ್ಟಿಗೆ ತಿಂಡಿ ಮಾಡೋಣ. ಸರಿ ಮಾವ. ಓ ಮೇಡಮ್ ಬಂದೇ ಬಿಟ್ರು. ಮೇಡಮ್ ತಿಂಡಿ ರೆಡಿ ಇದೆ ಬನ್ನಿ. ಇವಳು ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದರೆ ಚಿರು ಇವಳಿಂದ ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕ್ಸಿಲ್ವಾ, ಅಥವಾ ಅದ್ರ ಬಗ್ಗೆ ಏನೂ ಹೇಳೇ ಇಲ್ವಾ? ಅಕಸ್ಮಾತ್ ಏನಾದರೂ ಹೇಳಿದರೆ ಇಷ್ಟೊತ್ತಿಗೆ ಇವಳ ಮುಖ ಇಂಗದಿಂದ ಮಂಗನ್ ಥರ ಆಗಿರ್ತಿತ್ತು. ಆದರೆ ಇವಳನ್ನ ನೋಡ್ತಾ ಇದ್ರೆ ಇಷ್ಟೊಂದು ಖುಷಿಯಾಗಿದ್ದಾಳಲ್ಲ. ಅರೆ ನೀವೇನಿಬ್ಬರೇ ಬಂದಿದ್ದೀರಾ? ಕವನೆಯಲ್ಲಿ ಬಾಬಾ ಅವಳಿಗೆ ಸ್ವಲ್ಪ ಮೈ ಹುಷಾರಿಲ್ಲ. ಹೌದಾ, ಏನಾಯ್ತು? ಅದು ಸುಸ್ತು ಅಂತ ಇದ್ಲು, ಅದಕ್ಕೆ ಮಲ್ಕೊಂಡಿದ್ದಾಳೆ. ಏನಪ್ಪ ಈಗಿನ ಕಾಲದ ಹುಡುಗರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸಾಕು ಮಲ್ಕೊಂಡ್ಬಿಡ್ತಾರೆ. ಊಟ ತಿಂಡಿ ಚೆನ್ನಾಗಿ ಮಾಡಿ ಗಟ್ಟಿಯಾಗಿರಬೇಕು. ಮೆಡಿಸಿನ್ಸ್ ಏನಾದರೂ ಕೊಟ್ರಾ? ಹಾ ಬಾಬಾ, ORS ತಗೊಂಡಿದ್ದಾಳೆ, ಜೊತೆಗೆ ಎಳ್ನೀರು ಕುಡಿಸಿದ್ದೀವಿ. ಸರಿ. ಚಿರು ಎಲ್ಲಿ? ಅವರಿನ್ನೂ ಮಲಗಿದ್ದಾರೆ. ನೆನ್ನೆ ತಲೆನೋವು ಅಂತಿದ್ರು, ಅದಕ್ಕೆ ರಾತ್ರಿ ಎಣ್ಣೆ ಹಚ್ಚಿದ್ದೆ. ಓ ಹಸ್ಬೆಂಡ್ ಬಂದೇ ಬಿಟ್ರಲ್ವಾ? ಹಸ್ಬೆಂಡು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಚಿರು ಏನಾಯ್ತು ನಿಂಗೆ? ಏನಿಲ್ಲ ಅದೇ ಸ್ವಲ್ಪ ತಲೆ ಭಾರ ಅನ್ನಿಸ್ತಿದೆ. ತಲೆ ಭಾರ ಅನ್ನಿಸ್ತಿದೆ ಅಂದರೆ ಏನು ಅರ್ಥ? ತಲೆ ಭಾರ ಅಂತ ಅನ್ಸೋದಕ್ಕೂ ತಲೆ ನೋವಾಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಲ್ಲ. ಇನ್ನೇನು ಮಾವ, ಯಾವಾಗಲೂ ಫೋನು ಮೀಟಿಂಗು ಅಂತ ಇದ್ದರೆ ತಲೆನೋವು ಬರದೇ ಇರತ್ತಾ? ಹಸ್ಬೆಂಡು ನೀವು ತಿಂಡಿ ತಿನ್ಬಿಡಿ, ಒಂದ್ಸಲಿ ಡಾಕ್ಟರ್ ಹತ್ರ ತೋರಿಸ್ಬಿಡೋಣ. ಏನೇ ನೀನು ನಮ್ಮ ಚಿರುಗೇನೋ ದೊಡ್ಡ ಕಾಯಿಲೆ ಬಂದಿರೋ ಥರ ಮಾತಾಡ್ತಿದ್ದೀಯಲ್ಲ? ಅವಳು ಮಾತನ್ನು ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೋತೀಯ ಸುಕನ್ಯಾ? ಅವಳು ಹೇಳಿದ್ದು ಚಿರು ಒಳ್ಳೇದಕ್ಕೆ ತಾನೆ. ಚಿರು, ಈಗೇನು ಡಾಕ್ಟ್ರನ್ನ ಇಲ್ಲಿಗೆ ಕರೆಸೋದಾ ಅಥವಾ ನೀವೇ ಹೋಗ್ತೀರಾ? ಕವನಂಗೂ ಪಾಪ ಹುಷಾರಿಲ್ಲ ಅಂತೆ.